ಸ್ನೇಹಿತರೆ ಎಲ್ಲರಿಗೂ ಕೂಡ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಯಾವೆಲ್ಲ ಒಂದು ಕಂಟೆಂಟ್ ಅನ್ನ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಯಾವ ಮಾಹಿತಿಗಳು ಅಥವಾ ಕಾನ್ಸೆಪ್ಟ್ಗಳು ಬೇರೆ ಬೇರೆ ದೇಶದಿಂದ ಎರವಲನ್ನು ಪಡೆದುಕೊಂಡಿದೀವಿ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತನಾಡಿದ್ವಿ. ಅದರ ಜೊತೆಗೆ ವಾಟ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅದ್ರ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಅಂದ್ರೆ ಯಾವ ಮೂಲಭೂತ ಹಕ್ಕುಗಳಿದಾವೆ, ಯಾವ ಮೂಲಭೂತ ಕರ್ತವ್ಯಗಳಿದಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಅದರ ಮುಂದುವರೆದ ಭಾಗವಾಗಿ ನಾವು ಈ ಒಂದು ಸಂಸತ್ತು ಅನ್ನುವಂತ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟ್ಗೆ ನಾವು ಮೂವ್ ಆನ್ ಆಗೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನೋಡಿ, ಭಾರತದ ಸಂಸತ್ತು ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಇದನ್ನ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೇವೆ. ಇದ್ರ ಬಗ್ಗೆ ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಭಾಗ 5 ಅನುಚ್ಛೇದ 79 ಇಂದ ಹಿಡ್ಕೊಂಡು 122ವರೆಗೂ ಕೂಡ ನಾವು ಅಲ್ಲಿವರೆಗೂ ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಸಂಸತ್ತು ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಸಂಸತ್ತು ಅಂತಂದ್ರೆ ಏನು ಅನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಸಂಸತ್ ಅಂದ್ರೆ ಏನು, ಅದು ಎಲ್ಲಿಂದ ಆ ಪದ ಬಂತು, ಓಕೆ, ಯಾಕೆ ನಾವು ಇದನ್ನ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅಂತ ನಮ್ಗೆ ಪ್ರಶ್ನೆ ಬರುವುದು. ಅದಕ್ಕೆ ಇಲ್ಲಿ ಬ್ರೀಫ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಸಂಸತ್ತು ಅನ್ನುವಂತ ಪದ ಏನಿದೆ ಅದು ಇಂಗ್ಲಿಷ್ ನಲ್ಲಿ ಇದನ್ನ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೇವೆ. ಈ ಪಾರ್ಲಿಮೆಂಟ್ ಅನ್ನೋ ಪದವನ್ನ ಅನುವಾದ ಮಾಡಿ ಈ ಒಂದು ಸಂಸತ್ತು ಅಂತ ಹೇಳಿ ನಾವು ಕರಿತೇವೆ. ಹಾಗಾದ್ರೆ ಇದರಲ್ಲಿ ಒಂದು ಪದ ಇದೆ ನೋಡಿ, ಪಾರ್ಲೆ ಅಂತಂತ ಹೇಳಿ. ಓಕೆ, ಪಾರ್ಲೆ ಅಂತಂದ್ರೆ ಏನು ಅಂತಂದ್ರೆ ಇದು ಮಾತನಾಡು ಅನ್ನುವಂತ ಅರ್ಥವನ್ನ ಕೊಡ್ತದೆ. ಓಕೆ, ನಾನು ನೋಡ್ತಿರ್ಬೋದು, ಅಂದ್ರೆ ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ನಾವು ಮಾತನಾಡ್ತೀವಿ ಅಲ್ವಾ. ಹಂಗಾಗಿ ಈ ಪಾರ್ಲೆ ಅನ್ನುವಂತ ಪದ ಏನು, ಮಾತನಾಡುವ ಅನ್ನುವಂತ ಅರ್ಥ ಕೊಡ್ತದೆ. ಹಾಗಾದ್ರೆ ಈ ಪಾರ್ಲೆ ಅನ್ನುವಂತ ಪದ ಎಲ್ಲಿಂದ ಬಂತು ಈ ಪದ ಅಂತ ನೋಡೋದಾದ್ರೆ ಈ ಫ್ರೆಂಚ್ ಪದದಿಂದ ಇದು ಉಟ್ಕೊಂಡಿದೆ ನೋಡಿ ಸ್ನೇಹಿತರೆ, ಫ್ರೆಂಚ್ ಪದದಿಂದ ಉಟ್ಕೊಂಡಿದೆ. ಓಕೆ, ನೆಕ್ಸ್ಟ್ ಭಾರತದ ಸಂವಿಧಾನದ 79ನೇ ಅನುಚ್ಛೇದ ಏನ್ ಹೇಳುತ್ತೆ ಅಂತ ನೋಡಿ, ರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಯನ್ನ ಒಳಗೊಂಡು ಒಂದು ಸಂಸತ್ತು ಇರಬೇಕು ಎಂದು ಇದು ತಿಳಿಸುತ್ತೆ ನೋಡಿ ಸ್ನೇಹಿತರೆ. ಓಕೆ, ನಮ್ಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸಂಸತ್ತಿರಬೇಕು ಏನನ್ನ ಒಳಗೊಂಡಿರ್ಬೇಕು ಅಂತಂದ್ರೆ ರಾಷ್ಟ್ರಪತಿಯನ್ನ ಒಳಗೊಂಡಿರ್ಬೇಕು, ರಾಜ್ಯಸಭೆ ಇರಬೇಕು, ಮತ್ತೆ ಲೋಕಸಭೆ ಇರಬೇಕು ಅಂತ ಹೇಳಿ ಅನುಚ್ಛೇದ 79 ನಮ್ಗೆ ತಿಳಿಸುತ್ತೆ ಸ್ನೇಹಿತರೆ. ಓಕೆ, ಮುಂದುವರೆದು ನಾವು ನೋಡೋದಾದ್ರೆ ಮುಂದೆ ಈ ರಾಜ್ಯಸಭೆಯನ್ನ ನಾವು ಮೇಲ್ಮನೆ ಅಂತ ಹೇಳಿ ಕರಿತೇವೆ ಅಲ್ವಾ. ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಹೇಳಿ ಕರಿತೀವಿ, ಲೋಕಸಭೆಯನ್ನ ಕೆಳಮನೆ ಅಂತ ಹೇಳಿ ನಾವು ಕರಿತೇವೆ, ಕೆಳಮನೆ ಅಂತ ಹೇಳಿ ಕರಿತೇವೆ. ಯಾಕೆ ಹಿಂಗ ಕರಿತೀವಿ ಅಂತ ಹೇಳಿ ನಾವು ಸಂಕ್ಷಿಪ್ತವಾಗಿ ಇದನ್ನ ನೋಡೋದಾದ್ರೆ, ಮೊದಲೇದಾಗಿ ನೋಡಿ ಸ್ನೇಹಿತರೆ, ಈ ಪಾರ್ಲಿಮೆಂಟ್ ಚಿತ್ರ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನೋಡಿ, ಪಾರ್ಲಿಮೆಂಟ್ ಚಿತ್ರ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಕೆಳಭಾಗದಲ್ಲಿ ಇಲ್ಲಿ ಏನಿದೆ ನೋಡಿ, ಕೆಳಭಾಗದ ಅಂತಸ್ತಿನಲ್ಲಿ ಇಲ್ಲಿ ಲೋಕಸಭೆಯ ಸದಸ್ಯರು ಕೂತ್ಕೊಳ್ತಾರೆ ನೋಡಿ ಸರ್. ಇಲ್ಲಿ ಲೋಕಸಭೆಯ ಸದಸ್ಯರು ಕೂತ್ಕೊಳ್ತಾರೆ ಇಲ್ಲಿ, ಅಂದ್ರೆ ಕೆಳಮಹಡಿಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇವರು ಅಂದ್ರೆ ಕೂತ್ಕೊಳ್ತಾರೆ. ಈ ರಾಜ್ಯಸಭಾ ಸದಸ್ಯರು ಇಲ್ಲಿ ನೋಡಿ ಮೇಲೆ ಕೂತ್ಕೊಳ್ತಾರೆ. ಇಲ್ಲಿ ಈ ಪಾರ್ಲಿಮೆಂಟಿನ ಈ ಮೇಲಿನ ಅಂತಸ್ತಿನಲ್ಲಿ ಇವರು ಕೂತ್ಕೊಳ್ತಾರೆ, ರಾಜ್ಯಸಭೆಯ ಸದಸ್ಯರು. ಓಕೆ, ಹಿಂಗಾಗಿ ಇಲ್ಲಿ ಇದನ್ನ ಕೆಳಮನೆ ಅಂತ ಹೇಳಿ ಕರಿತೀವಿ. ಯಾವ್ದನ್ನ, ಲೋಕಸಭೆಯನ್ನ ಕೆಳಮನೆ ಅಂತೇಳಿ ನಾವು ಕರಿತೇವೆ, ಲೋಕಸಭೆಯನ್ನ ಕೆಳಮನೆ ಅಂತೇಳಿ ಕರಿತೇವೆ. ಇಲ್ಲಿ ರಾಜ್ಯಸಭೆಯನ್ನ ಮೇಲ್ಮಹಡಿಯಲ್ಲಿ ಕೂತ್ಕೊಳ್ಳೋದ್ರಿಂದ ಇವರನ್ನ ರಾಜ್ಯಸಭೆಯನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಮೇಲ್ಮನೆ ಅಂತೇಳಿ ಕರಿತೇವೆ ನೋಡಿ ಸ್ನೇಹಿತರೆ, ಮೇಲ್ಮನೆ ಅಂತೇಳಿ ಕರಿತೇವೆ. ವಿಶಾಲಾರ್ಥದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಕೆಳಮನೆ ಅಂತೇಳಿ ಇವ್ರಿಗೆ ಯಾಕಪ್ಪ ಕರಿತೀವಿ ಅಂತ ಹೇಳಿ ನೋಡೋದಾದ್ರೆ, ಇವರು ಲೋಕಸಭೆಯ ಸದಸ್ಯರು ವಯಸ್ಕ ಮತದಾನದಿಂದ ಆಯ್ಕೆಯಾಗಿ ಇವರು ದೇರ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್, ಅಂದ್ರೆ ಜನಗಳ ಪ್ರತಿನಿಧಿಗಳು, ಅವರ ಜನರಿಂದನೇ ಆಯ್ಕೆಯಾಗಿ ಜನರ ಸಮ್ಮುಖದಲ್ಲಿ ಹೋಗಿ ಅವರು ಕೆಲಸ ಮಾಡ್ಬೇಕಾಗ್ತದೆ, ಕೆಳಗಡೆ ಇಳಿದು ಕೆಲಸವನ್ನ ಮಾಡಬೇಕಾಗ್ತದೆ. ಹಿಂಗಾಗಿ ಅದನ್ನ ಕೆಳಮನೆ ಅಂತ ಹೇಳಿ ಲೋಕಸಭೆಯನ್ನ ನಾವು ಕರಿತೇವೆ. ಓಕೆ, ರಾಜ್ಯಸಭೆಯವರು ಇವರು ಯಾವಾಗಲೂ ಕೂಡ
ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರುವಂತ ಏನು ಸದಸ್ಯರು ಇರ್ತಾರಲ್ವಾ, ಅವರಿಂದ ಅವರು ಆಯ್ಕೆ ಆಗಿರ್ತಾರೆ. ಸೊ ಹಿಂಗಾಗಿ ಅವರು ಮೇಲ್ಮಟ್ಟದಲ್ಲಿ ಇರ್ತಾರೆ. ಸೊ ಹಿಂಗಾಗಿ ಅದನ್ನ ಮೇಲ್ಮನೆ ಅಂತಲೂ ಕೂಡ ನಾವು ಕರಿತೇವೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ, ರಾಷ್ಟ್ರಪತಿಯು ಈ ಯಾವುದೇ ಸದನದ ಸದಸ್ಯರಾಗದಿದ್ದರೂ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ ಅಲ್ವಾ. ನೋಡಿ, ಇವರು ರಾಜ್ಯಸಭೆಯಲ್ಲೂ ಕೂಡ ಸದಸ್ಯರಲ್ಲ ಮತ್ತು ಲೋಕಸಭೆಯಲ್ಲೂ ಕೂಡ ಸದಸ್ಯರಲ್ಲ, ಆದ್ರೂ ಕೂಡ ಅವರು ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಕರಿತೇವೆ. ಸೊ ಇದು ಕ್ವಶನ್ ಆಗ್ಬೋದು ನಿಮ್ಗೆ. ಓಕೆ, ಸೊ ಈ ಒಂದು ಪಾರ್ಲಿಮೆಂಟ್ ಅಲ್ಲಿ ಯಾರು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಹೇಳಿ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಕೊಡ್ಬೋದು. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ಮೇಲಿನ ಯಾವುದೂ ಅಲ್ಲ. ಈ ರೀತಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಾಗ ನೀವು ರಾಷ್ಟ್ರಪತಿ ಅಂತೇಳಿ ಇಲ್ಲಿ ಟಿಕ್ ಮಾಡ್ಬೇಕಾಗತ್ತೆ ನೋಡಿ ಸ್ನೇಹಿತರೆ. ರಾಷ್ಟ್ರಪತಿ ಅಂತೇಳಿ ಟಿಕ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ, ಭಾರತದ ಸಂಸತ್ತು ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳಿಂದ ಚುನಾಯಿತರಾದ ರಾಜ್ಯ ಪ್ರತಿನಿಧಿಗಳನ್ನ ಒಳಗೊಂಡಿರುತ್ತದೆ. ಓಕೆ, ಇಲ್ಲಿ ಭಾರತ ಸಂಸತ್ತಿನಲ್ಲಿ ಏನ್ ರಾಜ್ಯಸಭೆ ಅಂತೇಳಿ ನಾವು ಏನೇ ಕರಿತೀವಲ್ಲ, ಇದು ರಾಜ್ಯ ವಿಧಾನಸಭೆಗಳಿಂದ ಏನ್ ಚುನಾಯಿತರಾಗಿರ್ತಾರಲ್ವಾ ರಾಜ್ಯ ಪ್ರತಿನಿಧಿಗಳು, ಅವರಿಂದ ಆಯ್ಕೆ ಆಗಿರ್ತಾರೆ. ಯಾರು? ರಾಜ್ಯಸಭೆಯ ಸದಸ್ಯರು. ಓಕೆ, ದೆನ್ ಲೋಕಸಭೆಯ ಸದಸ್ಯರು ಏನಿರ್ತಾರಲ್ಲ, ಇವರು ಸಾರ್ವತ್ರಿಕ ವಯಸ್ಕ ಮತದಾನದಿಂದ ಆಯ್ಕೆಯಾಗಿ ಅದರ ಮೂಲಕ ಇವರು ಆಯ್ಕೆಗೊಂಡು ಜನಪ್ರತಿನಿಧಿಗಳನ್ನ ಹೊಂದಿರುತ್ತಾರೆ ನೋಡಿ ಸ್ನೇಹಿತರೆ. ಅಂದ್ರೆ ಇವರು 18 ವಯಸ್ಸು ಏನು ಆಗಿರುತ್ತಲ್ಲ ಅದರ ಮೇಲ್ಪಟ್ಟು ಎಲ್ಲರೂ ಮತದಾನವನ್ನ ಮಾಡ್ತಾರೆ. ಅವಾಗ ಇವರು ಲೋಕಸಭೆಯ ಸದಸ್ಯರಾಗಿ ಇವರು ನೇಮಕಗೊಳ್ತಾರೆ. ಸೊ ಒಂದು ಕೆಲವೇ ದಿನಗಳಲ್ಲಿ ಲೋಕಸಭೆ MP ಎಲೆಕ್ಷನ್ ನಡೆಯುತ್ತೆ. ಓಕೆ, ಅವರು ಜನಗಳಿಂದನೇ ಆಯ್ಕೆ ಆಗೋದವರು. ಓಕೆನಾ, ಹಂಗೆ ಈ ಒಂದು ಲೋಕಸಭೆಯ ಸದಸ್ಯರು ಆಯ್ಕೆ ಆಗಿರ್ತಾರೆ. ಇಲ್ಲಿ ಲೋಕಸಭೆ ವರ್ಷದಲ್ಲಿ ಕೊನೆಯ ಪಕ್ಷ 2 ಬಾರಿಯಾದರೂ ಸಂಸತ್ತಿನ ಅಧಿವೇಶನಗಳನ್ನ ನಡೆಸುತ್ತದೆ. ಓಕೆ, ಇಲ್ಲಿ ನೋಡಿ, ವರ್ಷದಲ್ಲಿ ಮಿನಿಮಮ್ 2 ಬಾರಿ ಆದ್ರೂ ಕೂಡ ಅವ್ರು ಏನ್ ಮಾಡ್ಬೇಕು, ಸಂಸತ್ತಿನ ಅಧಿವೇಶನ ಕರೀಲೇಬೇಕು. ಓಕೆ, ಅದಕ್ಕಿಂತ ಹೆಚ್ಚಿಗೆ ಕೂಡ ಕರಿಬಹುದು. ಬಟ್ ಅಟ್ಲೀಸ್ಟ್ ನೀವು 2 ಸರಿ ಆದ್ರೂ ಲೋಕಸಭೆಯ ಸದಸ್ಯರೆಲ್ಲರೂ ಸೇರಿ ಸಂಸತ್ತಿನಲ್ಲಿ ಅಧಿವೇಶನವನ್ನ ನೀವು ನಡೆಸಬೇಕು. ಮತ್ತು 2 ಅನುಕ್ರಮ ಅಧಿವೇಶನಗಳ ನಡುವಿನ ಅಂತರ ಎಷ್ಟಾಗಿರ್ಬೇಕು ಅಂತ ಹೇಳಿದ್ರೆ 6 ತಿಂಗಳಾಗಿರ್ಬೇಕು. ಒಂದು ಏನಾದ್ರೂ ನೀವು ಅಧಿವೇಶನ ಹಮ್ಮಿಕೊಂಡ್ರಿ 3 ತಿಂಗಳಿದ್ರು ಕೂಡ ನೀವು ಅಧಿವೇಶನವನ್ನ ನಡೆಸಬಹುದು. ಬಟ್ 6 ತಿಂಗಳಿಗಿಂತ ಹೆಚ್ಚಿರಬಾರದು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಯಾವುದೇ ಒಂದು ಅಧಿವೇಶನವನ್ನ ನಡೆಸಬೇಕು, ಅಟ್ಲೀಸ್ಟ್ ವರ್ಷದಲ್ಲಿ 2 ಸಾರಿ ನಡೆಸಬೇಕು. ಮತ್ತೆ ನೀವು 6 ತಿಂಗಳಿಗಿಂತ ಹೆಚ್ಚು ಕಾಲಾವಕಾಶ ತಗೊಳ್ಕೊಳ್ಬಾರ್ದು. ಅದ್ರ ಒಳಗಡೆ ನೀವು ಏನ್ ಮಾಡ್ಬೇಕು ಅಂದ್ರೆ ಅಧಿವೇಶನವನ್ನ ನಡೆಸಬೇಕು ಅಂತ ಹೇಳಿ ಯಾವ್ದು ಹೇಳುತ್ತೆ ಅಂತ ಹೇಳಿದ್ರೆ ಲೋಕಸಭೆ ಅದು ಹೇಳುತ್ತೆ. ನೆಕ್ಸ್ಟ್, ಸದನದ ಸಭೆಯನ್ನ ಕರೆಯುವ ಅಥವಾ ರಾಷ್ಟ್ರಪತಿಯಿಂದಲೇ ಸಭೆಯ ಸ್ಥಳ ಮತ್ತು ಸಮಯ ನಿರ್ಧರಿಸಲ್ಪಡುತ್ತದೆ. ಓಕೆ, ಇಲ್ಲಿ ಸದನದ ಸಭೆಯನ್ನ ಕರಿಬೇಕು ಅಂತ ನೀವೇನಾದ್ರೂ ತೀರ್ಮಾನ ಮಾಡಿದಾಗ ಅದರ ಸ್ಥಳವನ್ನ ಮತ್ತು ಸಮಯವನ್ನ ಯಾರು ನಿರ್ಧರಿಸಲ್ಪಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ಅವರು ಇದನ್ನ ನಿರ್ಧರಿಸಲ್ಪಡ್ತಾರೆ ನೋಡಿ. ಅವರೇ ಇದನ್ನ ಡಿಸಿಷನ್ ತಗೊಳ್ತಾರೆ. ರಾಜ್ಯಸಭೆಯ ಅಂದ್ರೆ ಅಯವ್ಯಯ ಅಧಿವೇಶನವನ್ನ 2 ಭಾಗವಾಗಿ ವಿಂಗಡಿಸಿದ್ದಾರೆ. ಸೊ ಅದರಿಂದ ರಾಜ್ಯಸಭೆ 1 ವರ್ಷದಲ್ಲಿ 4 ಅಧಿವೇಶನಗಳನ್ನ ಅವ್ರು ಕರಿಬೇಕು. ಓಕೆ, ಸೊ ಇಲ್ಲಿ ರಾಜ್ಯಸಭೆಯ ಅಯವ್ಯಯ ಅಂತಂದ್ರೆ ಇದು ಬಜೆಟ್ ಅಧಿವೇಶನ ಅಂತ ಏನ್ ಕರಿತೀವಲ್ಲ, ಇದನ್ನ 2 ಭಾಗಗಳಾಗಿ ಸೊ ಇದನ್ನ ವಿಂಗಡಣೆ ಮಾಡ್ತಾರೆ. ಹಂಗಾಗಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ವರ್ಷದಲ್ಲಿ 4 ಅಧಿವೇಶನವನ್ನ ಕರಿಬೇಕು ನೋಡಿ ಸ್ನೇಹಿತರೆ. ವರ್ಷದಲ್ಲಿ 4 ಅಧಿವೇಶನವನ್ನ ಕರಿಬೇಕು. ಸಂಸತ್ತಿನ ಕಾರ್ಯಗಳೇನು? ಈ ಪಾರ್ಲಿಮೆಂಟ್ ಅಂತ ಏನ್ ನೋಡಿದ್ವಲ್ಲ, ಇದರ ಕಾರ್ಯಗಳೇನಪ್ಪ, ಅದ್ರ ಕೆಲಸಗಳೇನು ಅಂತ ನಾವು ನೋಡೋದಾದ್ರೆ ಇದರ ಕಾರ್ಯಗಳು ಈ ಕೆಳಗಿನಂತಿವೆ ನೋಡಿ. ಲೋಕಸಭೆ ಮತ್ತು ರಾಜ್ಯಸಭೆಯ ಕೂಡಿ ಮಾಡುವ ಕಾರ್ಯಗಳು ಈ ಕೆಳಗಿನಂತಿವೆ. ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ ಶಾಸನಗಳನ್ನ ರಚಿಸೋದಾಗಿರ್ಬೋದು. ಓಕೆ, ಸೊ ಯಾವ್ದ್ಯಾವ್ದು ಶಾಸನಗಳನ್ನ ಇವು ರಚಿಸ್ತವೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಶಾಸನ ಇಂದಿನ ರೂಪವನ್ನ ಮಸೂದೆ ಅಂತೇಳಿ ಕರಿತೇವೆ. ಓಕೆ, ಸೊ ಈ ಮಸೂದೆ ಯಾವಾಗ ಶಾಸನ ಆಗತ್ತೆ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ, ಮೆಜಾರಿಟಿ ಬರುತ್ತೆ. ಮೆಜಾರಿಟಿ ಆದ್ಮೇಲೆ ರಾಷ್ಟ್ರಪತಿಗಳು ಅದಕ್ಕೆ ಸೈನ್ ಹಾಕ್ತಾರೆ. ಅದಾದ್ಮೇಲೆ ಅದೇನಾಗುತ್ತೆ, ಶಾಸನ ಆಗಿ ಮಾರ್ಪಡುತ್ತೆ. ಅದಕ್ಕಿನ ಆ ಇಂದಿನ ರೂಪವನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಮಸೂದೆ ಅಂತೇಳಿ ಕರಿತೇವೆ. ಓಕೆ, ಆ ಮಸೂದೆಯಲ್ಲಿ ನಿಮ್ಗೆ 2 ಪ್ರಕಾರಗಳಿದ್ದಾವೆ.
ಯಾವ್ದ್ಯಾವ್ದು ಅಂದ್ರೆ ಸಾಮಾನ್ಯ ಮಸೂದೆ ಮತ್ತು ಹಣಕಾಸಿನ ಮಸೂದೆ ಅಂತೇಳಿ ಅದರಲ್ಲಿ 2 ಭಾಗಗಳಿದ್ದಾವೆ ನೋಡಿ ಸ್ನೇಹಿತರೆ. ಅದರಲ್ಲಿ 2 ಭಾಗಗಳಿದ್ದಾವೆ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಸಾಮಾನ್ಯ ಮಸೂದೆ ಇದು ಏನನ್ನ ಹೇಳುತ್ತೆ ಅಂತ ನೋಡೋಣ. ಈ ಸಾಮಾನ್ಯ ಮಸೂದೆ ಏನಿದೆಯಲ್ಲ, ಯಾವುದೇ ಸದನದಲ್ಲಿ ಇದನ್ನ ಮಂಡಿಸಲು ಅವಕಾಶವಿದೆ ನೋಡಿ ಸ್ನೇಹಿತರೆ. ನೀವು ಲೋಕಸಭೆಯಲ್ಲಾದ್ರೂ ಕೂಡ ಈ ಒಂದು ಸಾಮಾನ್ಯ ಮಸೂದೆಯನ್ನ ಮಂಡಿಸಬಹುದು, ಅದರ ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ನೀವು ಇದನ್ನ ಮಂಡಿಸಬಹುದು. ಈ ಮಸೂದೆಯ ಬಗೆಗೆ ರಾಜ್ಯಸಭೆ ಮತ್ತು ಲೋಕಸಭೆ ಮಧ್ಯೆ ಬಿಕ್ಕಟ್ಟು ಉಂಟಾದಾಗ ಈ ಒಂದು ಜಂಟಿ ಅಧಿವೇಶನ ಕರೆಯಲಾಗ್ತದೆ. ಓಕೆ, ಸೊ ಜಂಟಿ ಅಧಿವೇಶನ ಯಾವಾಗ ಕರೆಯಲಾಗುತ್ತದೆ ಅಂತೇಳಿ ಕ್ವಶನ್ ಆಗ್ಬೋದು ನೋಡಿ ಸ್ನೇಹಿತರೆ. ಸೊ ಯಾವಾಗ ಅಂತೇಳಿ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ. ನೀವು ಯಾವ ಆಪ್ಷನ್ಗೆ ಟಿಕ್ ಹಾಕ್ಬೇಕು ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಮಧ್ಯೆ ಬಿಕ್ಕಟ್ಟು ಉಂಟಾದಾಗ ಕರೆಯುವಂತ ಒಂದು ಅಧಿವೇಶನವನ್ನ ನಾವು ಜಂಟಿ ಅಧಿವೇಶನ ಅಂತೇಳಿ ಕರಿತೀವಿ ಅನ್ನುವಂತ ಆಪ್ಷನ್ ಏನಾದ್ರೂ ಇದ್ರೆ ಅದನ್ನ ಟಿಕ್ ಹಾಕ್ಬೇಕಾಗತ್ತೆ. ಓಕೆ, ಅವರಿಬ್ಬರ ಮಧ್ಯೆ ಏನಾದ್ರೂ ಬಿಕ್ಕಟ್ಟು ಉಂಟಾದಾಗ ಕರೆಯುವಂಥದ್ದೇ ಜಂಟಿ ಅಧಿವೇಶನ. ಓಕೆ, ಈ ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಸಭಾಪತಿ ಆಗಿರ್ತಾರೆ. ಓಕೆ, ಸಭಾಪತಿ ಆಗಿರ್ತಾರೆ. ಈ ಸಾಮಾನ್ಯ ಮಸೂದೆಯನ್ನ ರಾಷ್ಟ್ರಪತಿಯವರು 2 ಬಾರಿ ಮರಳಿ ಕಳಿಸಬಹುದು. ಓಕೆ, ಅದರಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇತ್ತು ಅಂದ್ರೆ, ತಿದ್ದುಪಡಿಗಳಿತ್ತಂದ್ರೆ, ಲೋಪದೋಷಗಳಿತ್ತು ಅಂತಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕು, ಮತ್ತೆ ಹಿಂದಕ್ಕೆ ಕಳಿಸ್ಬೋದು. ರಾಜ್ಯಸಭೆಗೆ ಕಳಿಸಿ ಅಥವಾ ಲೋಕಸಭೆಗೆ ಕಳಿಸಿ, ನೋಡಿ ಇಲ್ಲಿ ತಪ್ಪಾಗಿದೆ ಅಂತೇಳಿ 1 ಅಲ್ಲ 2 ಸಾರಿ ಬೇಕಾದ್ರೂ ಅವರು ವಾಪಸ್ ಕಳಿಸ್ಬೋದು, ಮರಳಿ ಕಳಿಸ್ಬೋದು. ಓಕೆ, ಅಲ್ಲದೆ ಆ ಮಸೂದೆಗೆ ಸಹಿ ಹಾಕದೆ ಅದನ್ನ ತನ್ನ ಹತ್ತಿರ ಇಟ್ಟುಕೊಳ್ಳುವ ಅಧಿಕಾರವಿದೆ. ನೋಡಿ, ಅವ್ರಿಗೆ ಅದೇನಾದ್ರೂ ಸಮಂಜಸ ಅನಿಸಿಲ್ಲ ಅಂತಂದ್ರೆ ಅದನ್ನ ನಾವು ಶಾಸನವಾಗಿ ಮಾರ್ಪಡಲಿಕ್ಕೆ ಯಾರಿಗೆ ರಾಷ್ಟ್ರಪತಿಯವರಿಗೆ ಮನಸ್ಸಿಲ್ಲ ಅಂತಂದ್ರೆ ಅದನ್ನ ಅವ್ರ ಹತ್ರನೂ ಕೂಡ ಇಟ್ಕೊಳ್ಬಹುದು ನೋಡಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ರಾಷ್ಟ್ರಪತಿ ಸಹಿ ಹಾಕುವುದರೊಂದಿಗೆ ಮಸೂದೆ ಶಾಸನವಾಗಿ ರೂಪುಗೊಳ್ಳುತ್ತದೆ. ಓಕೆನಾ, ಇವಾಗ ಅನೇಕ ಶಾಸನಗಳು ನಮ್ಮಲ್ಲಿ ಇದ್ದಾವೆ. ಓಕೆನಾ, ಆ ಶಾಸನಗಳು ಇಂಪ್ಲಿಮೆಂಟ್ ಆಗ್ಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಅದನ್ನ ಸೈನ್ ಹಾಕ್ಬೇಕು. ಅಂದಾಗ ಮಾತ್ರ ಆ ಮಸೂದೆಗಳು ಏನಾಗ್ತವೆ, ಶಾಸನಗಳಾಗಿ ಮಾರ್ಪಡ್ತವೆ. ಇಲ್ಲಾಂದ್ರೆ ಸೊ ಅದು ಶಾಸನ ಆಗುವುದಿಲ್ಲ. ಅನೇಕ ಮಸೂದೆಗಳಿದಾವೆ, ಅನೇಕರು ಕೂಡ ಮಸೂದೆಗಳನ್ನ ಮಾಡ್ತಾರೆ, ಬಟ್ ಅವು ಎಲ್ಲಾನು ಕೂಡ ಇಂಪ್ಲಿಮೆಂಟ್ ಆಗಲ್ಲ. ಯಾಕಂದ್ರೆ ಮೆಜಾರಿಟಿ ಬರಬೇಕು, ಲೋಕಸಭೆ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಬರಬೇಕು. ಅದಾದ್ಮೇಲೆ ರಾಷ್ಟ್ರಪತಿ ಅದಕ್ಕೆ ಮನಸ್ಸು ಮಾಡಿ ಅದಕ್ಕೆ ಸೈನ್ ಹಾಕ್ಬೇಕು. ಅಂದಾಗ ಮಾತ್ರ ಅದೇನಾಗುತ್ತೆ, ಶಾಸನ ಆಗಿ ರೂಪುಗೊಳ್ಳುತ್ತೆ. ಓಕೆ, ಇಲ್ಲಾಂದ್ರೆ ಮಸೂದೆಗಳಾಗಿ ಅವು ಮಸೂದೆಗಳಾಗಿ ಅವು ಉಳ್ಕೊಂಡ್ಬಿಡ್ತವೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಹಣಕಾಸಿನ ಮಸೂದೆ. ಓಕೆ, ಇದೇನ್ ಹೇಳುತ್ತೆ ಅಂತೇಳಿ ನಾವು ನೋಡೋದಾದ್ರೆ, ಹಣಕಾಸಿನ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು. ನೋಡಿ, ಇದನ್ನ ನೀವು ಸಡನ್ ಆಗಿ ನಾವು ರಾಜ್ಯಸಭೆಯಲ್ಲಿ ಮಂಡಿಸ್ಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಇದನ್ನ ಮೊದಲು ಎಲ್ಲಿ ನೀವು ಮಂಡಿಸ್ಬೇಕು ಅಂತಂದ್ರೆ ಲೋಕಸಭೆಯಲ್ಲಿ ಈ ಒಂದು ಹಣಕಾಸಿನ ಮಸೂದೆಯನ್ನು ನೀವು ಮಂಡಿಸಬೇಕಾಗ್ತದೆ. ಈ ಹಣಕಾಸಿನ ಮಸೂದೆಗೆ ರಾಜ್ಯಸಭೆಯು 14 ದಿನಗಳ ಒಳಗಾಗಿ ತನ್ನ ಒಪ್ಪಿಗೆಯನ್ನ ನೀಡಬೇಕು. ಅಕಸ್ಮಾತ್ ಅವ್ರೇನಾದ್ರೂ ನೀಡದಿದ್ದರೆ ಅದು ಜಾರಿಗೆ ಎಂದು ತಿಳಿಯಲಾಗುವುದು. ನೋಡಿ, ಸೊ ಅದಕ್ಕೆ ಇಲ್ಲಿ ಯಾವುದಕ್ಕೆ ಜಾಸ್ತಿ ಪವರ್ ಇದೆ ಅಂತ ಗೊತ್ತಾಗ್ತಿದೆ ನೋಡಿ. ಲೋಕಸಭೆಗೆ ಜಾಸ್ತಿ ಪವರ್ ಇರುತ್ತೆ ಅಥವಾ ರಾಜ್ಯಸಭೆಗೆ ಪವರ್ ಇರುತ್ತೆ ಅಂತ ನೀವು ಮೇಲ್ನೋಟಕ್ಕೆ ನೋಡೋದಾದ್ರೆ ಲೋಕಸಭೆಗೆ ಅತಿ ಹೆಚ್ಚು ಪವರ್ ಇರುತ್ತೆ. ಇವರು ಲೋಕಸಭೆಯವರು ಏನ್ ಮಾಡ್ತಾರೆ, ಮೊದಲನೇದಾಗಿ ಅವರು ಹಣಕಾಸಿನ ಮಸೂದೆಯನ್ನ ರೆಡಿ ಮಾಡ್ಬಿಡ್ತಾರೆ. ರೆಡಿ ಮಾಡಿ, ನೋಡಿ ಈ ರೀತಿ ನಾವು ರೆಡಿ ಮಾಡಿದ್ದೇವೆ, ರಾಜ್ಯಸಭೆ ಸದಸ್ಯರು ಇದನ್ನೆಲ್ಲ ನೋಡಿ ನಮಗೆ ಅನುಮತಿ ಕೊಡಿ ಅಂತೇಳಿ ಅವರಿಗೆ ಆ ಒಂದು ಮಸೂದೆಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ರಾಜ್ಯಸಭೆಯವರು ಇದು ಹಂಗಿದೆ ಹಿಂಗಿದೆ, ಅದು ತಿದ್ದುಪಡಿ ಆಗ್ಬೇಕು, ಹಂಗಾಗಿತ್ತು ಹಿಂಗಾಗಿತ್ತು ಅಂತೇಳಿ ಅನೇಕ ರೀಸನ್ಸ್ ಹೇಳಿ 14 ದಿನ ಒಳಗಾಗಿ ನಾವು ಏನಾದ್ರೂ ಮರಳಿ ಕಳಿಸಿಲ್ಲ ಲೋಕಸಭೆಗೆ ಅಂತ ಹೇಳಿದ್ರೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವರೇ ಕನ್ಸಿಡರ್ ಮಾಡಿ ಅದನ್ನ ಮುಂದಕ್ಕೆ ಕಳಿಸ್ತಾರೆ ನೋಡಿ ಸ್ನೇಹಿತರೆ. ಅದನ್ನ ಮುಂದಕ್ಕೆ ಅಂದ್ರೆ ರಾಷ್ಟ್ರಪತಿಯವರ ಹತ್ರಕ್ಕೆ ಕಳಿಸ್ತಾರೆ. ಓಕೆ, ಸೊ ಅವರು ಒಪ್ಪಿಗೆ ನೀಡದಿದ್ರೆ ಅದು ಜಾರಿಗೆ ಎಂದು ತಿಳಿಯಲಾಗುವುದು, ಅದು ಜಾರಿಗೆ ಆಗಿದೆ ಎಂದು ತಿಳಿಯಲಾಗುವುದು. ಅದೇ ರೀತಿಯಾಗಿ ರಾಷ್ಟ್ರಪತಿಯವರು ಹಣಕಾಸಿನ ಮಸೂದೆಗೆ 14 ದಿನಗಳ ಒಳಗಾಗಿ ಅನುಮೋದನೆ ನೀಡಬೇಕು. ಇವರು ಕೂಡ ಅಷ್ಟೇ 14 ದಿನಗಳ ಒಳಗೆ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಮ್ಮತಿ ನೀಡಿ ಅನುಮೋದನೆ ನೀಡಿ ಮತ್ತೆ ಲೋಕಸಭೆಗೆ ಕಳಿಸ್ಬೇಕು. ಹಣಕಾಸಿನ ಮಸೂದೆಯನ್ನ ವಾಪಸ್ಸು ಕಳಿಸಲು ಅವಕಾಶವಿಲ್ಲ. ರಾಷ್ಟ್ರಪತಿಯವರು ಮತ್ತೆ ನೋಡಪ್ಪ ಇದು ಕರೆಕ್ಷನ್ ಇದೆ ಅಂತ ವಾಪಸ್ ಕಳಿಸಂಗಿಲ್ಲ, ಅವರು ಅದಕ್ಕೆ ಅನುಮೋದನೆಯನ್ನು ನೀಡಲೇಬೇಕು 14 ದಿನದ ಒಳಗಾಗಿ ಅನ್ನುವಂಥದ್ದು.
ಓಕೆ, ಅಷ್ಟು ಈ ಒಂದು ಹಣಕಾಸಿನ ಮಸೂದೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದ್ರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಯು ಚುನಾವಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವರು. ಓಕೆ, ಸೊ ಚುನಾವಣೆ ಕಾರ್ಯಗಳು ಇವಾಗ ಏನ್ ನಡೀತಾ ಇದಾವಲ್ಲ, ಸೊ ಇಲ್ಲಿ ಅವರಿಬ್ಬರ ಚುನಾವಣೆಗಳು ಏನಿದಾವಲ್ಲ, ಯಾವ್ಯಾವ ಚುನಾವಣೆಗಳು, ಲೋಕಸಭೆ ಚುನಾವಣೆಗಳಾಗಿರ್ಬೋದು, ರಾಜ್ಯಸಭೆಯ ಚುನಾವಣೆಗಳು ಏನಿದಾವಲ್ಲ, ಆ ಒಂದು ಚುನಾವಣೆಗಳಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ನೋಡಿ ಸ್ನೇಹಿತರೆ. ಯಾವ್ದ್ರಲ್ಲಿ? ಚುನಾವಣೆ ಕಾರ್ಯದಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಇಲ್ಲಿ ನೆಕ್ಸ್ಟ್ ಒಂದು ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು ಯಾವುದು ಅಂದ್ರೆ ಸುಗ್ರೀವಾಜ್ಞೆ ಅಂತ ಹೇಳಿ. ಸುಗ್ರೀವಾಜ್ಞೆ ನೀಡುವುದು ಅಂತ. ಈ ಸುಗ್ರೀವಾಜ್ಞೆ ಅಂತಂದ್ರೆ ಏನು, ಇದನ್ನ ಯಾರು ನೀಡ್ತಾರೆ ಅಂತೇಳಿ ನಿಮ್ಗೆ ಪ್ರಶ್ನೆ ಬರೋದು. ಈ ಸುಗ್ರೀವಾಜ್ಞೆಯನ್ನ ರಾಷ್ಟ್ರಪತಿಗಳು ನೀಡ್ತಾರೆ ನೋಡಿ. ಸುಗ್ರೀವಾಜ್ಞೆಯನ್ನ ಯಾರು ನೀಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ನೀಡ್ತಾರೆ. ಈ ಸುಗ್ರೀವಾಜ್ಞೆ ಜಾರಿಯಾದ 6 ತಿಂಗಳಲ್ಲಿ ಸಂಸತ್ತಿನ ಅನುಮೋದನೆ ಪಡೆಯಬೇಕು. ನೋಡಪ್ಪ, ಈ ಸುಗ್ರೀವಾಜ್ಞೆ ಯಾರು? ರಾಷ್ಟ್ರಪತಿಗಳು ನೀಡ್ತಾರೆ. ಸೊ ಆ ಒಂದು ನೀಡಿದಂತ ಸಂದರ್ಭದಲ್ಲಿ 6 ತಿಂಗಳ ಒಳಗಾಗಿ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕು. ಸಂಸತ್ ಅಂದ್ರೆ ಇಬ್ರು ಬರ್ತಾರೆ ನೋಡಿ. ರಾಜ್ಯಸಭೆಯಿಂದ ಕೂಡ ಅನುಮತಿಯನ್ನು ಪಡಿಬೇಕು, ಅದರ ಜೊತೆಗೆ ಲೋಕಸಭೆಯಿಂದ ಅನುಮತಿಯನ್ನು ಪಡಿಬೇಕು. ಯಾವಾಗ ಅಂದ್ರೆ ಸುಗ್ರೀವಾಜ್ಞೆಯನ್ನು ನೀವು ಹೊರಡಿಸ್ಬೇಕಾದಾಗ ರಾಷ್ಟ್ರಪತಿಗಳು ಅವರಿಂದ 6 ತಿಂಗಳ ಒಳಗಾಗಿ ಅನುಮತಿಯನ್ನ ಪಡಿಬೇಕು ನೋಡಿ ಸ್ನೇಹಿತರೆ, ಅನುಮೋದನೆಯನ್ನ ಪಡಿಬೇಕು. ಸುಗ್ರೀವಾಜ್ಞೆಗಳು ಕೇಂದ್ರ ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳಿಂದ ಘೋಷಿಸಲ್ಪಡುತ್ತದೆ. ಆಲ್ರೆಡಿ ನಾನು ಹೇಳಿದೆ, ಯಾರಿಂದ ಘೋಷಿಸಲ್ಪಡುತ್ತೆ ಅಂದ್ರೆ ರಾಷ್ಟ್ರಪತಿಗಳಿಂದ ಘೋಷಿಸಲ್ಪಡುತ್ತದೆ. ಓಕೆ, ನೆಕ್ಸ್ಟ್ ಇದು ಸಂಸತ್ತಿನ ಕಾಯ್ದೆ ಅಂತೆಯೇ ಪರಿಣಾಮ ಬೀರುತ್ತದೆ. ಸೊ ಯಾಸ್ ಇಟ್ ಇಸ್, ಏನು ಸಂಸತ್ತಿನಲ್ಲಿ ಕಾಯ್ದೆ ಏನ್ ಮಾಡ್ತಾರಲ್ವಾ, ಅದೇ ರೀತಿ ಈ ಒಂದು ಸುಗ್ರೀವಾಜ್ಞೆ ಅನ್ನೋದು ಕೂಡ ಹಂಗೆ, ಆ ಕಾಯ್ದೆಗೆ ಇದು ಸರಿ ಸಮಾನವಾಗಿರ್ತಕ್ಕಂಥದ್ದು. ಕಾಯ್ದೆ ಅಷ್ಟು ಪವರ್ ಯಾವುದಕ್ಕೆ ಇರುತ್ತೆ ಅಂದ್ರೆ ಸುಗ್ರೀವಾಜ್ಞೆಗೆ ಇರುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ಇದನ್ನ ಯಾವಾಗ ಹೊರಡಿಸ್ತಾರೆ ಅನ್ನುವಂತ ಒಂದು ಡೌಟ್ ನಿಮ್ಗಿರ್ಬೋದು. ಇದನ್ನ ಯಾವಾಗ ಹೊರಡಿಸ್ತಾರೆ ಅಂದ್ರೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಮಾತ್ರ ಅವುಗಳನ್ನ ಹೊರಡಿಸಬಹುದು. ಸಂಸತ್ತು ಅಧಿವೇಶನದಲ್ಲಿ ಇರೋದಿಲ್ಲ. ಓಕೆ, ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ 6 ತಿಂಗಳಕ್ಕಿಂತ ಹೆಚ್ಚು ಟೈಮ್ ತಗೊಂಡು ಅಥವಾ 5 ತಿಂಗಳು ಹಿಂಗಾಗಿ ಅವರು ಅಧಿವೇಶನಗಳನ್ನ ಅವರು ಹಮ್ಮಿಕೊಳ್ತಾರೆ. ಆ ಒಂದು ಮಧ್ಯದಲ್ಲಿ ಅವರು ಸಂಸತ್ತಿನ ಅಧಿವೇಶನದಲ್ಲಿ ಇಲ್ಲದಿದ್ದ ಒಂದು ಸಂದರ್ಭದಲ್ಲಿ ಈ ಒಂದು ಸುಗ್ರೀವಾಜ್ಞೆಗಳನ್ನ ಹೊರಡಿಸಬೇಕಾಗ್ತದೆ. ಓಕೆ, ಈ ಸುಗ್ರೀವಾಜ್ಞೆದ ಕಾರ್ಯಕೆಲಸಗಳೇನು ಅಂತ ನಾವು ನೋಡೋದಾದ್ರೆ ಸರ್ಕಾರವನ್ನ ನಿಯಂತ್ರಿಸೋದು. ಸರ್ಕಾರವನ್ನ ಯಾವ ರೀತಿ ನಿಯಂತ್ರಿಸಬೇಕು ಅನ್ನುವಂಥ ಡೌಟ್ ನಿಮ್ಗಿರ್ಬೋದು. ಕೆಲವೊಂದು ಯಾವ್ದಾದ್ರು ಡಿಸಿಷನ್ ತಗೊಳ್ಳೋದಾಗಿರ್ಬೋದು. ಸೊ ಅಲ್ಲಿ ಅನೇಕ ಅಪಘಾತ ಸಂಭವಿಸುವಂತ ಒಂದು ಪರಿಸ್ಥಿತಿಗಳ ನಿರ್ಮಾಣ ಆಗ್ಬೋದು. ಅಂತ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸುಗ್ರೀವ ಆಜ್ಞೆಯನ್ನ ಹೊರಡಿಸುವುದ ಮುಖಾಂತರ ಆ ಒಂದು ಸರ್ಕಾರವನ್ನ ನಿಯಂತ್ರಣ ಮಾಡ್ತಾರೆ ನೋಡಿ ಸ್ನೇಹಿತರೆ. ಸರ್ಕಾರವನ್ನ ನಿಯಂತ್ರಣ ಮಾಡುತ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಒಂದು ಪಾರ್ಲಿಮೆಂಟ್ ಅಲ್ಲಿ ನಿಮಗೆ ಕೆಲವೊಂದು ಗೊತ್ತುವಳಿ ಅಂತ ಏನೇ ಕರಿತೇವೆ, ಗೊತ್ತುವಳಿ ಅಂತೇಳಿ ಕರಿತೇವೆ. ಓಕೆ, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವ ಸೆಷನ್ಸ್ ಇರ್ತವೆ ಅನ್ನೋಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಪ್ರಶ್ನೋತ್ತರ ವೇಳೆ ಅಂತೇಳಿ ಕರಿತೇವೆ, ಪ್ರಶ್ನೋತ್ತರ ವೇಳೆ. ಸೊ ಇದು ಸಂಸತ್ತಿನ ಸದನದ ಕಾರ್ಯಕಲಾಪಗಳ ಆರಂಭವಾದ ತಕ್ಷಣ ಶುರುವಾಗುವ ಅವಧಿ ಎಂದರೆ ಅದು ಮುಂಜಾನೆ 11 ಗಂಟೆಯಿಂದ ಹಿಡ್ಕೊಂಡು ಮಧ್ಯಾಹ್ನ 12ರವರೆಗೂ ಕೂಡ ಈ ಒಂದು ಪ್ರಶ್ನೋತ್ತರ ವೇಳೆ ನಡೆಯುತ್ತೆ ನೋಡಿ ಸ್ನೇಹಿತರೆ. ಅಂದ್ರೆ ಅಪೋಸಿಷನ್ ಪಾರ್ಟಿಯವರು ಪ್ರಶ್ನೆಗಳನ್ನ ಕೇಳ್ತಾರೆ, ಏನನ್ನ ಅಭಿವೃದ್ಧಿ ಮಾಡಿದಿರಿ, ಈ ವಿಚಾರ ಏನಾಯ್ತು ಅಂತೇಳಿ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಪಕ್ಷದಲ್ಲಿ ಇರುವಂತ ಅಂದ್ರೆ ಆಡಳಿತದಲ್ಲಿ ಇರುವಂತ ಪಕ್ಷ ಅದಕ್ಕೆ ಉತ್ತರಗಳನ್ನ ಕೊಡ್ತಾರೆ. ಸೊ ಇದನ್ನ ನಾವು ಪ್ರಶ್ನೋತ್ತರ ವೇಳೆ ಅಂತೇಳಿ ಕರಿತೇವೆ ನೋಡಿ ಸ್ನೇಹಿತರೆ. ಇನ್ನೊಂದು ಶೂನ್ಯ ವೇಳೆ. ಇದು ಪ್ರಶ್ನೋತ್ತರ ವೇಳೆ ಮುಕ್ತಾಯವಾದ ನಂತರ ನಂತರ ಊಟಕ್ಕೆ ಬಿಡುವ ಮಧ್ಯದ ಅವಧಿ. ಯಾವುದು ಅಂತಂದ್ರೆ 12ರಿಂದ 1 ಗಂಟೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಶೂನ್ಯ ವೇಳೆ ನಡೆಯುತ್ತೆ. ನೆಕ್ಸ್ಟ್ ನೋಡಿ ಗಮನ ಸೆಳೆಯುವ ವೇಳೆ. ಗಮನ ಸೆಳೆಯುವ ಗೊತ್ತುವಳಿ ಅಂತಲೂ ಕೂಡ ನಾವು ಇದನ್ನ ಕರಿಬಹುದು. ಸೊ ಇದು ವಿಶೇಷ ಅಪಘಾತ ಅಥವಾ ನಷ್ಟ ಉಂಟಾದಾಗ ಸದಸ್ಯರ ಗಮನ ಹರಿಸುವುದಕ್ಕಾಗಿ ತರುವ ಗೊತ್ತುವಳಿಯಾಗಿದೆ. ಅಂದ್ರೆ ಏನಾದ್ರೂ ವಿಶೇಷ ಅಪಘಾತ ಆಗಿರ್ಬಿಟ್ಟಿರುತ್ತೆ,
ಸೊ ಅಂತ ಸಂದರ್ಭದಲ್ಲಿ ಸದಸ್ಯರು ಅದನ್ನ ಗಮನಕ್ಕೆ ತರಬೇಕು, ಅದಕ್ಕೆ ಶೀಘ್ರವಾಗಿ ಒಂದು ಪರಿಹಾರವನ್ನ ಘೋಷಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಸೊ ಈ ಗಮನ ಸೆಳೆಯುವ ವೇಳೆ ಅಥವಾ ಗೊತ್ತುವಳಿ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಓಕೆ, ನೆಕ್ಸ್ಟ್ ನಿಲುವಳಿ ಗೊತ್ತುವಳಿ. ಓಕೆ, ದೊಡ್ಡ ಪ್ರಮಾಣದ ಹಾನಿ ಉಂಟಾದಾಗ ಅದನ್ನ ಚರ್ಚಿಸುವುದಕ್ಕಾಗಿ ಓಕೆ ಸೊ ಇದನ್ನ ಪೂರ್ವ ನಿರ್ಧಾರಿತವಾಗಿ ಏನ್ ಮಾಡಿರ್ತಾರೆ, ಕಾರ್ಯಕ್ರಮವನ್ನ ನಿಲ್ಲಿಸ್ತಾರೆ. ನೋಡಿ, ಈ ರೀತಿ ದೊಡ್ಡ ಪ್ರಮಾಣದ ಹಾನಿ ಉಂಟಾಗಿದೆ ಸೊ ಅಂತೇಳಿ ಮುಂಚೆನೆ ಇವರು ಹೇಳಿರ್ತಾರೆ, ಸೆಷನ್ ಶುರುವಾಗೋದಕ್ಕಿಂತ ಮುಂಚೆನೆ ಇದನ್ನ ಚರ್ಚೆ ಮಾಡಿ ಈ ಒಂದು ನಿಲುವಳಿ ಗೊತ್ತುವಳಿ ಅಂತ ಹೇಳಿ ಇದನ್ನ ಇದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ದೊಡ್ಡ ಪ್ರಮಾಣದ ಹಾನಿ ಉಂಟಾದಾಗ ಮಾತ್ರ. ಇಲ್ಲಿ ಅಪಘಾತದ ಬಗ್ಗೆ ಚರ್ಚೆ ಮಾಡುವುದೇ ಇದರ ಮೇನ್ ಉದ್ದೇಶ ಆಗಿರುತ್ತೆ ನೋಡಿ ಸ್ನೇಹಿತರೆ. ಅಂದ್ರೆ ಅಪಘಾತದ ಬಗ್ಗೆ ಚರ್ಚೆ ಮಾಡುವುದೇ ನಿಲುವಳಿ ಗೊತ್ತುವಳಿಯಾಗಿದೆ ಅಂತ ಹೇಳಿ ನಾವು ಕರೆಯಬಹುದು. ನೆಕ್ಸ್ಟ್ ಯಾವುದಂದ್ರೆ ಅವಿಶ್ವಾಸ ಗೊತ್ತುವಳಿ. ಹಂಗಂದ್ರೆ ಏನು? ಅವಿಶ್ವಾಸ ಗೊತ್ತುವಳಿ ಅಂದ್ರೆ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ ಎಂದು ಲೋಕಸಭೆಯಲ್ಲಿ ಮಂಡಿಸುವ ಗೊತ್ತುವಳಿಯೇ ಅವಿಶ್ವಾಸ ಗೊತ್ತುವಳಿ. ಇದಕ್ಕೆ 50 ಸದಸ್ಯರ ಸಹಿ ಹಾಕಬೇಕು. ನೋಡಿ, ಲೋಕಸಭೆಯಲ್ಲಿ ಏನು ಗೌರ್ಮೆಂಟ್ ಒಂದು ಆಡಳಿತ ಪಕ್ಷ ಇರುತ್ತೆ, ಸರ್ಕಾರ ಇದು ವಿಶ್ವಾಸ ಇಲ್ಲ, ಈ ಸರ್ಕಾರದ ಮೇಲೆ ಅವ್ರಿಗೆ ವಿಶ್ವಾಸ ಇರಲ್ಲ, ಇದು ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಯಾರು ಲೋಕಸಭೆಯ ಸದಸ್ಯರು ಅವ್ರು ತೀರ್ಮಾನ ಮಾಡಿ ಏನ್ ಮಾಡಬೇಕು ಅಂದ್ರೆ 50 ಸದಸ್ಯಕ್ಕಿಂತ ಹೆಚ್ಚು ಸದಸ್ಯರು ಅದಕ್ಕೆ ಸಹಿ ಹಾಕಬೇಕು. ಓಕೆ, ಸೊ ಇದನ್ನ ನಾವು ಅವಿಶ್ವಾಸ ಗೊತ್ತುವಳಿ ಅಂತೇಳಿ ನಾವು ಕರಿತೇವೆ ನೋಡಿ ಸ್ನೇಹಿತರೆ. ಅವಿಶ್ವಾಸ ಗೊತ್ತುವಳಿ ಅಂತೇಳಿ ನಾವು ಕರಿತೇವೆ. ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೂ ಕೂಡ ನಾವೊಂದು ಪಾರ್ಲಿಮೆಂಟ್ ಬಗ್ಗೆ ನಾವು ಮಾತನಾಡಿದ್ವಿ. ನೆಕ್ಸ್ಟ್ ತರಗತಿಯಲ್ಲಿ ಈ ಒಂದು ಲೋಕಪಾಲ್ ಅಂತೇಳಿ ನಾವು ಲೋಕಾಯುಕ್ತರು, ಲೋಕಪಾಲ್ ಅಂತೇಳಿ ಏನು ಕರಿತೀವಲ್ಲ, ಅವ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.